ದಿನೇಶ್ ಕುಮಾರ್ IAS ಆಫೀಸರ್. ಅವರೊಂದು ನನಗೆ ಭರವಸೆನ ಕೊಟ್ಟರು, ನಾನು ಮಾಡಿಸ್ತೀನಿ, ಇನ್ನು 1-2 ದಿನದಲ್ಲಿ ಮಾಡಿಸ್ತೀನಿ ಅಂತ. ನಾನು ಕಳೆದ ಸಂತೋಷ್ ಲಾಡ್ ಅವರು ಶಿವಮೊಗ್ಗಕ್ಕೆ ಬಂದಾಗ ರಾಜಾ ಸಾಹೇಬ್ ಅವರ ಇಡೀ ತಂಡ ಹೋಗಿ ಒಂದಷ್ಟು ಬೇಡಿಕೆಯನ್ನು ಕೂಡ ಇಟ್ಟಿತ್ತು. ಅದರೊಳಗಡೆ ಪ್ರಮುಖವಾಗಿ ಈ ರಿನಿವಲ್ ESIಯಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಸ್ಟೇಟ್ ಪಾತ್ರ ಮತ್ತು ಸೆಂಟ್ರಲ್ ಪಾತ್ರ ಎರಡಿರುತ್ತೆ. ಮಲ್ಟಿ ಸ್ಪೆಷಾಲಿಟಿ ಅಥವಾ ಮಲ್ಟಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಅದನ್ನು ಸೆಂಟ್ರಲ್ಲಿಂದ ಆಗುತ್ತೆ. ಅದರದ್ದು ಏನೂ ಸಮಸ್ಯೆ ಇಲ್ಲದೇ ಇವತ್ತು ESIನ ಯಾರು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಬೆನಿಫಿಷಿಯರ್ಸ್ ಇದ್ದಾರೆ, ಅವ್ರಿಗೇನು ಸಮಸ್ಯೆ ಇಲ್ಲದೆ ಆಗ್ತಾ ಇದೆ. ಈಗ ಆಗ್ತಾ ಇರುವಂಥ ಸಮಸ್ಯೆ ಸ್ಟೇಟಿಂದು. ಸ್ಟೇಟು ಶಿವಮೊಗ್ಗ ಅಂತ ಡಿಸ್ಟ್ರಿಕ್ಟಲ್ಲಿ ಒಟ್ಟು 4 ಕಡೆ ಡಿಸ್ಪೆನ್ಸರೀಸ್ ಇದೆ. 3 ಶಿವಮೊಗ್ಗದಲ್ಲಿದೆ, 1 ಭದ್ರಾವತಿಲಿದೆ. ಹೆಂಗಿದೆ ಅಂದರೆ ನಮ್ಮ ರೂಲ್ ಏನಿದೆ ಅಂದರೆ 3,000ಕ್ಕಿಂತ ಹೆಚ್ಚು ಕಾರ್ಡ್ ಹೋಲ್ಡರ್ಸ್ ಅಂದರೆ ESIನ ಕಾರ್ಡ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ 3,000ಕ್ಕಿಂತ ಹೆಚ್ಚು ಜನ ಇದ್ದವರು ಅಂಥ ಕಡೆ ಒಂದು ಡಿಸ್ಪೆನ್ಸರಿನ ಓಪನ್ ಮಾಡಬೇಕು ಅನ್ನೋವಂಥದ್ದನ್ನ ರೂಲ್ ಇರೋದು. ಈಗ ಶಿವಮೊಗ್ಗ ಮತ್ತು ಭದ್ರಾವತಿ ನಿಮಗೆ ಗೊತ್ತಿರೋ ಹಾಗೆ ಭದ್ರಾವತಿ VSL MPM ಇರೋ ಕಾರಣ ಭಾಳ ಹಿಂದಿನಿಂದಲೂ ಒಂದು ಡಿಸ್ಪೆನ್ಸರಿ ಇದೆ, ಅದು ನಡ್ಕೊಂಡು ಬರ್ತಾ ಇದೆ. ಹಾಗೆ ಶಿವಮೊಗ್ಗದಲ್ಲಿ 3 ಇದೆ, ಯಾಕಂದರೆ ಇಲ್ಲಿ 3 ಕಡೆ ಇಂಡಸ್ಟ್ರೀಸ್ ಇದ್ದಾವೆ, ಇಲ್ಲಿ ಅತಿ ಹೆಚ್ಚು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಹಾಗಾಗಿ ಅದು ನಡ್ಕೊಳ್ತಾ ಬರ್ತಾ ಇದೆ. ಇನ್ನು ಸಾಗರ ಮತ್ತು ಶಿಕಾರಿಪುರದಲ್ಲಿ ಸಾಗರ ಈಗಾಗಲೇ 5,000ಕ್ಕಿಂತ ಹೆಚ್ಚು ಜನ ಕಾರ್ಡ್ ಹೋಲ್ಡರ್ಸ್ ಈಗ ಸಾಗರದಲ್ಲಿದ್ದಾರೆ. ಮತ್ತು ಶಿಕಾರಿಪುರದಲ್ಲಿ 3,000ಕ್ಕಿಂತ ಜಾಸ್ತಿ ಜನ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಹಾಗಾಗಿ ಅಲ್ಲಿ ಡಿಸ್ಪೆನ್ಸರಿನ ಓಪನ್ ಮಾಡಬೇಕು ಅನ್ನೋವಂಥದ್ದು ನಮ್ದಿತ್ತು. ಜೊತೆಗೆ ನಾನು ಸಂತೋಷ್ ಲಾಡ್ ಅವರಿಗೆ ಇಲ್ಲಿ ಬಂದಾಗ ಕೇಳಿದ್ದೇನು ಅಂದರೆ ರಿನ್ಯೂವಲ್ಲು ನೀವು ಡಿಸ್ಪೆನ್ಸರಿಯಿಂದ ಸೆಕೆಂಡ್ರಿ ಏನು ಕೇರಿಗೆ ನಾವು ಅವರೊಂದು ರೆಫರಲ್ ಅಂತ ಏನು ಕೊಡ್ತಾರೆ, ಅದಕ್ಕೆ ನೀವಿನ್ನೂ ಯಾಕೆ ರಿನ್ಯೂವಲ್ ಮಾಡ್ತಿಲ್ಲ ನಮ್ಮ ಆಸ್ಪತ್ರೆಗಳಿಗೆ ಅಂತ ಕೇಳಿದಾಗ ಅವ್ರು ಭಾಳ ಹಾರಿಕೆ ಉತ್ತರ, ಅದೇನು ಅದು ಸಿಂಪಲ್ಲು ಮಾಡಿಬಿಡ್ತೀವಿ ಅಂತ. ನಾನು ಹಿಂದೆನೂ ನಿಮಗೆ ಹೇಳಿದ್ದೆ, ಅದರಿಂದ ಒಂದು ಭದ್ರಾವತಿಯ ಹೆಣ್ಮಗಳಿಗೆ ತೊಂದರೆ ಆಯಿತು ಅಂತ. ಅವ್ರು ಮಾಡದೇ ಇರೋ ಕಾರಣಕ್ಕೆ ಕೇವಲ 10-12 ದಿನ ಲೇಟ್ ಆದರೆ ಆ 10-12 ದಿನ ಏನಾದರೂ ಸೆಕೆಂಡರಿ ಕೇರ್ ಅಂದರೆ ಏನು ಅಂದರೆ ಡೆಲಿವರಿ ಮೇಜರ್ ಆಗಿ ಆರ್ತೋ ಏನಾರ ಒಂದು ಸ್ವಲ್ಪ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ರೆಫರ್ ಆಗೋದು ಬೇರೆ. ಇವೆಲ್ಲ ಬೇಸಿಕ್ಸು ಸೆಕೆಂಡ್ರಿಗೆ ಆಗೋದು. ಇಲ್ಲಿ ನೀವು ಡಿಸ್ಪೆನ್ಸರಿಯಲ್ಲಿ ಬರೋವಂಥದ್ದು ಜ್ವರ, ಕೆಮ್ಮು, ಶೀತ ಈ ಥರದನ್ನು ನೋಡ್ತಾರೆ. ಮತ್ತು ಇಲ್ಲೂ ವ್ಯವಸ್ಥೆಗಳು ಎಷ್ಟಿದೆ ಅನ್ನೋವಂಥದ್ದನ್ನು ಒಂದ್ಸಲ ನೋಡಬೇಕು. ಅತಿ ಹೆಚ್ಚು ಕಾರ್ಮಿಕರು ಇರುವಂಥ ಇಂಥ ಜಿಲ್ಲೆಯಲ್ಲಿ ಈ ಸ್ಥಿತಿ ಆದರೆ ಬೇರೆ ಕಡೆ ಇನ್ನೇನೇನು ಸಮಸ್ಯೆಗಳು. ಇದನ್ನು ನಾನು ಅವ್ರಿಗೆ ಹೇಳಿದಾಗ, ಸಂತೋಷ್ ಲಾಡ್ ಅವರಿಗೆ ಹೇಳಿದಾಗ ಭಾಳ ಹಾರಿಕೆ ಉತ್ತರ, ಅದೆಲ್ಲ ಬೈ ನ್ಯಾಚುರಲ್ ಆಗಿಬಿಡುತ್ತೆ ಅಂದ್ಬಿಟ್ರು. ನನಗೆ ಯಾವ ನ್ಯಾಚುರಲ್ಲು ಆಗಲಿಲ್ಲ. ನಾನು ಇವರು ಹೇಳಕ್ಕೆ ಶುರು ಮಾಡಿ 15 ದಿನದಿಂದ ಪ್ರಯತ್ನಗಳು ನಾನೇ ಹೋಗಿದ್ದೆ. ಲೇಬರ್ ಡಿಪಾರ್ಟ್ಮೆಂಟಿನ ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರು, ಹೊಸ ಕಮಿಷನರ್ ಬಂದರು, ಮುಂಚೆ ಗೋಪಾಲ್ ಕೃಷ್ಣ ಅವರಿದ್ರು, ಅವ್ರಿಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೀನಿ. ಆಮೇಲೆ ಅವರೊಂದು ಮೆಸೇಜ್ ಹಾಕಿದ್ರು ನನಗೆ, ಇಲ್ಲ ನಾನು ಅದು ನೋಡ್ತಾ ಇಲ್ಲ, ಈಗ ಇವರು ದಿನೇಶ್ ಕುಮಾರ್ ಅವ್ರು ನೋಡ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಫೋನ್ ಮಾಡಿದೆ. ಅವ್ರ ಮಿನಿಸ್ಟ್ರ್ ಜೊತೆ ಪಾಪ ಬೇರೆ ಕಡೆ ಹೋಗಿದ್ರು. ಸರ್ ಇನ್ನೊಂದು 3-4 ದಿನ ನಾನು ವಾಪಸ್ ಊರಿಗೆ ಹೋಗ್ತೀನಿ. ಅಲ್ಲ ಸರ್, 3-4 ದಿನ ಅಲ್ಲ, ಯಾವ್ದಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಆಗಿರೋ ಅಂಥದ್ದನ್ನು ಯಾಕೋ ರಾಜಾ ಸಾಹೇಬ್ ಹೇಳಿಲ್ಲ. ಒಂದು ಹೆಣ್ಮಗಳು ವಿತ್ ಡಾಟಾ ಕೊಡ್ತೀವಿ, ಪಾಪ ಆ ಹೆಣ್ಮಕ್ಳಿಗೆ ಡೆಲಿವರಿಗೆ ಹೇಳ್ತಾರೆ, ಅಲ್ಲಿ ರಿನ್ಯೂವಲ್ ಆಗಿಲ್ಲ, ಅಲ್ಲಿ ಆ ಹಾಸ್ಪಿಟ್ಲಲ್ಲಿ ರಿನ್ಯೂವಲ್ ಆಗಿಲ್ಲ ಅಂತಿದ್ದಂಗೆ ಆ ಹೆಣ್ಮಕ್ಳು ಏನು ಮಾಡಿದ್ಲು? ಈಗ ಡಿಸ್ಪೆನ್ಸರಿಯಿಂದ ಹಾಸ್ಪಿಟ್ಲಿಗೆ ರೆಫರ್ ಆಗುತ್ತೆ. ಹಾಸ್ಪಿಟ್ಲಿಗೆ ರೆಫರ್ ಆಗೋದು ಈಗ ಸುಮ್ಮನೆ ಚಂದ್ರಗುತ್ತಿ ಹಾಸ್ಪಿಟ್ಲ್ ಇದೆ ಶಿವಮೊಗ್ಗದಲ್ಲಿ, ಹೌದಾ? ಚಂದ್ರಗಿರಿ ಹಾಸ್ಪಿಟ್ಲ್ ಇದೆ, ಅಲ್ಲಿಗೆ ರೆಫರ್ ಆಗುತ್ತೆ. ಅಲ್ಲಿ ಅವ್ರು ESI ಪೇಷಂಟನ್ನ ತಗೋಬೇಕು ಅಂದರೆ ಸರ್ಕಾರ ನಮ್ಮ ಹಾಸ್ಪಿಟ್ಲ್ಗಳನ್ನು ರಿನ್ಯೂವಲ್ ಮಾಡ್ಕೋಬೇಕು. ಅಂದರೆ ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದೀವಿ ಅಂತ ESI ಅಂಡರಲ್ಲಿ ನೀವು ಈ ರೋಗಿಗಳಿಗೆ ನೀವು ಅವ್ರನ್ನ ತೊಗೋಬೋದು. ತೊಗೊಂಡಾದ್ಮೇಲೆ ನೀವು ವಿತೌಟ್ ಕ್ಯಾಶ್ಲೆಸ್ ಅದನ್ನು ತೊಗೊಂಡು ಆಮೇಲೆ ಅವರು ESIಯಿಂದ ದುಡ್ಡು ಬರುತ್ತೆ, ಅಂದರೆ ಸರ್ಕಾರದಿಂದ ದುಡ್ಡು ಬರೋ ಅಂಥದ್ದಕ್ಕೆ ಇದು ರಿನ್ಯೂವಲ್, ಈ ಹಾಸ್ಪಿಟ್ಲು ರಿನ್ಯೂವಲ್ ಆಗಿಲ್ಲ, ಅಂದರೆ ಸರ್ಕಾರ ಮಾನ್ಯತೆ ಮಾಡಬೇಕಾಗಿರೋದು, ಆ ರಿನ್ಯೂವಲನ್ನು ಸರ್ಕಾರ ಮಾಡಬೇಕಾಗಿರೋದು. ಅದನ್ನು ಮುಗಿದೋಗುತ್ತೆ, ಟೈಮ್ ಮುಗಿದೋದ್ಮೇಲೂ ಕೂಡ. ಮತ್ತು ಇದೇನು 1 ದಿವಸದ್ದು 2 ದಿವಸದ್ದಲ್ಲ, ಲಾಸ್ಟ್ ಟೈಮ್ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ 3 ತಿಂಗಳಿಗೆ, 1 ತಿಂಗಳಿಗೆ ಒಂದ್ಸಲ ರಿನ್ಯೂವಲ್ಲು.
ನಾನು ಚಂದ್ರಗಿರಿ ಹಾಸ್ಪಿಟ್ಲು ಅವರು ಇವ್ರ ಹತ್ರ ಹೇಳ್ದೇನ ಸರ್, ನಾವಾಗೆ ತುಂಬ ಕಡೆ ಹಾಸ್ಪಿಟ್ಲವರು ESIಗೆ ರೆಡಿ ಇಲ್ಲ ಲೆಟ್ರ್ ಕೊಡೋಕ್ಕೆ, ಯಾಕಂದರೆ ದುಡ್ಡು ಬರಲ್ಲ ಅಂತ ಅದು ಎದುರ್ತಾ ಇದ್ದಾರೆ. ಅದರೊಳಗಡೆ ನಾವು ಜನಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ, ಆದರೆ ನಂದು ರಿನ್ಯೂವಲೇ ಮಾಡಿಲ್ಲ ಅಂದಾಗ ಪಾಪ ದಿನ ಬರ್ತಾರೆ ESI ಕಾರ್ಡ್ ಹೋಲ್ಡರ್ಸು ನನ್ನ ಹತ್ರ, ಪೇಷಂಟ್ಸ್ ಬರ್ತಾರೆ. ನಾನು ಅವರಿಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡೋಕ್ಕಾಗಲ್ಲ, ನಾನು ದುಡ್ಡು ಕೇಳಲೇಬೇಕಾಗತ್ತೆ, ನನಗೆ ಬರೋದಿಲ್ಲ ಅದು. ಇಲ್ಲ ಅಂದರೆ ಈ ವ್ಯವಸ್ಥೆ ಇದನ್ನು ಹೇಳಿದ್ರೆ ಇಷ್ಟು ಕ್ಯಾಶುವಲ್ ಇದೆ ಅಂದರೆ ಈ ಸರ್ಕಾರ ಇಷ್ಟು ಕ್ಯಾಶುವಲ್ ಆಗಿ, ಅದಕ್ಕೆ ನಾನು ಅದಕ್ಕೆ ಆಯಿತು ನೀವು ಪಾಪ ಭಾಳ ಓಡಾಡ್ತಾ ಯಾಕಂದರೆ ಅವರಿಗೆ ನಮ್ಮ ಕೇಂದ್ರ ಸರ್ಕಾರದ ಬೈಯೋದ್ರೊಳಗೆ ಅತಿ ಹೆಚ್ಚು ಟೈಮ್ ಹೋಗುತ್ತೆ ಸಂತೋಷ್ ಲಾಡ್ ಅವರಿಗೆ. ಅವ್ರ ಇಲಾಖೆ ಬಗ್ಗೆ ಯೋಚನೆ ಮಾಡೋವಂಥದ್ದು ಸಮಯ ಇಲ್ಲ ಅವರಿಗೆ. ಹಾಗಾಗಿ ನಾನು ಆಯಿತು ಸರ್, ಯಾರು ನೋಡ್ಕೊಂತಾರೆ ಈ ಇಲಾಖೆನ ಅಂತ ಹೇಳಿ ಅಧಿಕಾರಿಗಳ ಹತ್ರ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಧಿಕಾರಿಗಳ ಹತ್ರ ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರ್ ಇಸ್ ದಿ ನಮಗೆ ಅವರೇ ನೋಡಲ್ ಆಫೀಸರು, ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರು ನಿನ್ನೆ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ. ಅಂದರೆ 22 ದಿನ ಟೋಟಲ್ 22 ದಿನ ನಿಲ್ಲಿಸಿದ್ದಾರೆ. ಯಾವುದೇ ಹಾಸ್ಪಿಟ್ಲು ಡಿಸ್ಪೆನ್ಸರಿಯಿಂದ ರೆಫರಲ್ ಏನು ಕೊಡಬೇಕು ಆ ಕೇಸ್ಗಳಿಗೆ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಬರೀ ಶಿವಮೊಗ್ಗದಲ್ಲ, ಸುಮಾರು ಕಡೆ ಈ ಪ್ರಾಬ್ಲಮ್ ಇದೆ. ನಾನು ಮೊದಲನೇದು ಅವರಿಗೆ ಕೇಳಿದ್ದು ಈ 2 ತಿಂಗಳಿಗೆ 3 ತಿಂಗಳಿಗೆ ರಿನ್ಯೂವಲ್ ಮಾಡಬೇಡಿ, ಮಾಡಂಗಿದ್ರೆ 3 ವರ್ಷಕ್ಕೆ ಮಾಡಿ. ನಮ್ಮ ಬೇಡಿಕೆ ಇರೋವಂಥದ್ದು ಇವತ್ತು ಕೂಡ ನಾನು ಸರ್ಕಾರದ ಗಮನಕ್ಕೆ ತಮ್ಮ ಮೂಲಕ ಕೇಳಕ್ಕೆ ಇಚ್ಛೆ ಪಡೋದು, ಒಂದು, ಶಿವಮೊಗ್ಗಕ್ಕೆ ಡಿಸ್ಪೆನ್ಸರಿ ಯೂನಿಟ್ಸು ಜಾಸ್ತಿ ಆಗಬೇಕು, ಸಾಗರಕ್ಕೆ ಬೇಕು, ಶಿಕಾರಿಗೆ ಬೇಕು, ಪುರಕ್ಕೆ ಬೇಕು. ಎರಡನೇ ನನ್ನ ಡಿಮ್ಯಾಂಡ್ ಇರೋದು 2 ತಿಂಗಳಿಗೆ 3 ತಿಂಗಳಿಗೆ ರಿನ್ಯೂವಲ್ ಅನ್ನೋ ಅಂಥದ್ದನ್ನು ಪದ ತೆಗೀರಿ, ಕನಿಷ್ಠ 3 ವರ್ಷಕ್ಕೆ ಮಾಡಿ. 3 ವರ್ಷಕ್ಕೆ ಮಾಡಿದ್ಮೇಲೆ ಆಯಿತು, ನೀವು ಕೊನೆಗೆ ಗೊತ್ತು ನನಗೆ ನೀವೇನು ಮಾಡ್ತೀರಾ ಅಂತ. 1 ವರ್ಷಕ್ಕೆ ಮಾಡ್ಬೋದು, ಕೊನೆಗೆ ನಾವು ಭಾಳ ಒತ್ತಡ ಹಾಕಿದ್ರೆ 1 ವರ್ಷಕ್ಕೆ ಮಾಡ್ಬೋದು. 1 ವರ್ಷಕ್ಕೆ ಮಾಡಿದ್ರೆ ಡಿಸೆಂಬರ್ 31ಕ್ಕೆ ಮುಗಿಯುತ್ತೆ ಅಂದರೆ ಡಿಸೆಂಬರ್ 31ಕ್ಕೆ ಫೈಲ್ ಇಟ್ಕೊಂಡು ಕೂರೋದಲ್ಲ ಅಧಿಕಾರಿಗಳು ಮಾಡಬೇಕಾಗಿರೋದು. ಆದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು, ಒಬ್ಬ ಮಂತ್ರಿಗೆ ಇದರ ಇಚ್ಛಾಶಕ್ತಿ ಇರಬೇಕು, ಇದನ್ನು ಸರಿ ಮಾಡಬೇಕು ನಾನು ಅಂತ. ನಾನು ಹೇಳಿದೆ 1 ತಿಂಗಳು ಮುಂಚೆ ಇದನ್ನು ಪ್ರೋಸೆಸ್ ಶುರು ಮಾಡಿ ಸರ್. ಯಾರ್ಯಾರ ಮೇಲೆ ಅಲಿಗೇಷನ್ ಇದೆ ಅದು ಎಂಕ್ವೈರಿ ಹಾಕಿ, ಯಾವ ಹಾಸ್ಪಿಟ್ಲ್ ಮೇಲೆ ಅಲಿಗೇಷನ್ ಇದೆ ಎಂಕ್ವೈರಿ ಹಾಕಿದೆ. ನಾನೇ ಅದು ಅದಕ್ಕೆ ಅದು ಹತ್ರ ಬರಲ್ಲ. ಯಾರು ಅವರಾಗೆ ಇಷ್ಟಪಟ್ಟು ಅಪ್ಲಿಕೇಶನ್ ಹಾಕ್ತಾರಲ್ಲ ಅವರಿಗಾದ್ರೂ ಬಿಡಿ. ಹಾಸ್ಪಿಟ್ಲುಗಳಲ್ಲಿ ತುಂಬ ಕಡೆ ಅವರೇ ಅಪ್ಲಿಕೇಶನ್ ಹಾಕ್ಯಾರೆ, ನಾವು ESI ಕಾರ್ಡ್ ಹೋಲ್ಡರ್ಸಿಗೆ ನಾವು ಸರ್ವಿಸ್ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ, ಅಂಥವ್ರಿಗೆ ಕೊಡಿ. ಈಗಾಗಲೇ ಸ್ಯಾಲ್ರಿನ ನಾವು ಜಾಸ್ತಿ ಮಾಡ್ತೀವಿ, ಬೇಸಿಕ್ ಸ್ಯಾಲ್ರಿನ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಬದಲಾವಣೆ ಮಾಡ್ತೀವಿ ಅಂತ ಈಗಾಗಲೇ ಸಂತೋಷ್ ಲಾಡ್ ಅವರು ಪದೇ ಹೇಳ್ತಿದ್ದಾರೆ. ಆಯಿತು, ನೀವು ಮಿನಿಮಮ್ ವೇಜಸ್ಸಿಗೂ ESIಗೂ ತುಂಬ ಕನೆಕ್ಟಿವಿಟಿ ಇದೆ, ಇದನ್ನೊಂದು ಸ್ವಲ್ಪ ಗಮನಿಸಿ. ಯಾಕಂದರೆ 21,000 ತನಕ ಮಾತ್ರ ಸ್ಯಾಲ್ರಿ, ಯಾರಿಗೆ ಬೇಸಿಕ್ ಸ್ಯಾಲ್ರಿ 21,000 ತನಕ ಮಾತ್ರ ESIಗೆ ಬೆನಿಫಿಟ್ ಇರೋದು. ನೀವು ESI ಲಿಮಿಟನ್ನು ಕೂಡ ಜಾಸ್ತಿ ಮಾಡಲಿಲ್ಲ ಅಂದರೆ ತುಂಬ ಜನಕ್ಕೆ ತೊಂದರೆ ಆಗುತ್ತೆ, ಇದು ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು 38,000 ತನಕ ಏರಿಸಿ, ಅವಾಗ ತುಂಬ ಜನಕ್ಕೆ ಯಾರ್ಯಾರಿಗೆ ಅವ್ರವ್ರ ಸ್ಯಾಲ್ರಿ ಜಾಸ್ತಿ ಆದ್ರೂ ಕೂಡ ESI ಕಾರ್ಡ್ ಹೋಲ್ಡರ್ಸ್ ಆಗಿರ್ತಾರೆ, ESI ಬೆನಿಫಿಟನ್ನು ತೊಗೋಬೋದು. ಅದೇ ಥರ ನಮಗೆ ಡಿಸ್ಪೆನ್ಸರಿಗೆ ಹೋಗ್ಬಿಟ್ರೆ, ನಾನು ವಿಸಿಟ್ ಮಾಡ್ತೀನಿ, ಬರೀ ಫೋಟೋ ಅದನ್ನೆಲ್ಲ ನೋಡ್ತಿದ್ದೆ. ಡಿಸ್ಪೆನ್ಸರಿಗೆ ಹೋದರೆ ಅಲ್ಲಿ ಕೊರತೆ ಒಂದು ನೋಡಿಬಿಟ್ರೆ ದೇವರೇ ಕಾಪಾಡಬೇಕು. ಯಾಕಂದರೆ ನೋಡೋದು ಇಲ್ಲ, ಅವರು ಕೈ ಹಿಡಿದು ನೋಡಲ್ಲ, ಸ್ಕೆಥೋಸ್ಕೋಪು ಇಡಲ್ಲ. ಅವರು ಏನಿದ್ರು ಶೀತ, ಕೆಮ್ಮು, ಜ್ವರ ಇದಕ್ಕೆಲ್ಲ ರೆಡಿ ಮೆಡಿಸಿನ್ಸನ್ನು ಕೊಟ್ಟು ಆ ಕಡೆ ಪ್ರಿಸ್ಕ್ರಿಪ್ಷನ್ ಬರೆಯುವಂಥದ್ದು ಆಗುತ್ತೆ. ಯಾಕಂದರೆ ಅವ್ರ ಹತ್ರನೂ ಕೂಡ ಅಲ್ಲೊಂದು ಪವರ್ ಇಲ್ಲ. ನೀವು ನಂಬಲ್ಲ, 4 ಡಿಸ್ಪೆನ್ಸರಿಲಿ ರಾತ್ರಿ 6 ಗಂಟೆ ಮೇಲೆ ಏನಾದರೂ ಪವರ್ ಹೋದ್ರೆ ಅವ್ರು ಟೈಪ್ ಮಾಡೋಕ್ಕೆ ರೆಫರೆನ್ಸ್ ಲೆಟ್ರು ತೆಗಿಯೋಕ್ಕೆ UPS ಇಲ್ಲ ಅಲ್ಲಿ FDA SDA ಬಿಟ್ಬಿಡಿ, ಇನ್ನು ಬೇಸಿಕ್ ಕರೆಂಟೇ ಇರಲ್ಲ ಅಲ್ಲಿ. ಆ ಥರದಕ್ಕೆ ಒಂದಷ್ಟು ಯೋಚನೆ ಮಾಡಬೇಕು. ಮತ್ತು ಯಾಕೆ ಹಾಸ್ಪಿಟ್ಲವರು ಇಷ್ಟು ಬೇಡ, ನಾವು ESIಗೆ ಕಾರ್ಡ್ ಹೋಲ್ಡರ್ಸಿಗೆ ನಾವು ಕೊಡಲ್ಲ ಅಂತ ಹೇಳ್ತಿರೋದು ಒಂದೇ ಕಾರಣ ಅಂದರೆ ಲೇಟ್ ಪೇಮೆಂಟ್. ಸರ್ಕಾರದಿಂದ ಮರುಪಾವತಿ ಏನಿದೆ 2 ಕಡೆ, ಒಂದು ಪೇಷಂಟಿಗೂ ಮರುಪಾವತಿ ಲೇಟ್ ಆಗ್ತಿದೆ, ಜೊತೆಗೆ ನಮ್ಮ ಹಾಸ್ಪಿಟ್ಲಿಗೂ ಕೂಡ ಲೇಟ್ ಆಗ್ತಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇವಿಷ್ಟನ್ನು ಗಮನಿಸಿ ಇದನ್ನು ಸರಿಯಾದಂಥ ರೀತಿಯಲ್ಲಿ ಸರಿಪಡಿಸ್ಬೇಕು. ರಿನ್ಯೂವಲನ್ನು ಏನು ಹಾಸ್ಪಿಟ್ಲು ರಿನ್ಯೂವಲ್ ಆಗಬೇಕು ಅದನ್ನು ಇಮಿಡಿಯೇಟಾಗಿ ಅದಕ್ಕೆ ಟೈಮ್ಗಿಂತ ಮುಂಚೆ ರಿನ್ಯೂವಲ್ಗೆ ಅವಕಾಶ ಮಾಡಿ, ಅದೊಂದು ವೆಬ್ಸೈಟ್ ಓಪನ್ ಮಾಡ್ತಾರೆ, ಅದಕ್ಕೆ ಹಾಸ್ಪಿಟ್ಲುಗಳು ಅಪ್ಲೈ ಮಾಡ್ತಾರೆ.
ಯಾವ ಹಾಸ್ಪಿಟ್ಲ್ ಮೇಲೆ ನಂಬಿಕೆ ಇದೆ ಅದನ್ನು ಕೊಡಿ, ಅದಕ್ಕೊಂದು ಸರ್ವೆ ಹಾಕಿ, ಇಲ್ಲಿ ಲೋಕಲ್ ಇನ್ಸ್ಪೆಕ್ಷನ್ ಹಾಕಿ, ಲೋಕಲ್ ಇದರಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅದರಿಂದ ಮಾಡಿ ಬೇಗ ಬೇಗ ರಿನ್ಯೂವಲ್ ಮಾಡಿದ್ರೆ ESI ಯಾರು ಬೆನಿಫಿಟ್ಸ್ ಇದ್ದಾರೆ, ಬೆನಿಫಿಷಿಯರ್ಸ್ ಇದ್ದಾರೆ, ಅವರಿಗೆ ತೊಂದರೆ ಆಗಲ್ಲ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 22ನೇ ತಾರೀಕು ಮಾಡಿರೋದು ಬರೇ ರಿನ್ಯೂವಲ್ ಆಗಿದೆ ಅನ್ನೋದು ಮಾತ್ರ ನಮಗೆ ಬಂದಿರೋದು, ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ. ಅದು ನಿನ್ನೆ ರಜಾ ಆಗಿರೋ ಕಾರಣಕ್ಕೆ ಈಗ ಸಿಗುತ್ತೆ. ಈಗ ನನಗಿನ್ನೂ ಧೈರ್ಯ ಇಲ್ಲದೆ ಇರೋವಂಥದ್ದು ಮತ್ತೆ ಇವ್ರು 3 ತಿಂಗಳಿಗೆ ಮಾಡಿದ್ದಾರೆ ಅಂತ, ಮತ್ತೆ 3 ತಿಂಗಳಿಗೆ ಮಾಡಿದ್ದಾರೆ ಅಂತ. ಸೊಸೈಟಿ ಅಂತ ಅಲ್ಲ, ಸೊಸೈಟಿ ಅಂತ ಮಾಡಿದ್ದಾರೆ. ಆ ಸೊಸೈಟಿ ಅಂತ ಮಾಡಿ ಈಗ ಮುಂಚೆ ಡಾಕ್ಟರ್ಸನ್ನೇ ಇದಕ್ಕೆಲ್ಲ ನಿರ್ದೇಶಕರು ಅಂತೆಲ್ಲ ಮಾಡಿದ್ರು, ಡೈರೆಕ್ಟರ್ ಅಂತ ಮಾಡಿದ್ರು. ಈಗ IAS ಆಫೀಸರ್ಸನ್ನ ಹಾಕಿದ್ದಾರೆ. ಅದೆಲ್ಲ ಒಂದಷ್ಟು ಬದಲಾವಣೆಗಳು ಸರಿ ಇದೆ. ಆದರೆ ಈ ಥರದ್ದು ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾ ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸೆಕೆಂಡ್ರಿ ಕೇರ್ ಏನಿದೆ ಅದು ಪೂರ್ತಿ ಸ್ಟೇಟ್ ನೋಡುತ್ತೆ. ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಎಲ್ಲದನ್ನು ಸೆಂಟ್ರಲ್ ಗೌರ್ಮೆಂಟ್ ನೋಡುತ್ತೆ. 88% ಸೆಂಟ್ರಲ್ ಗೌರ್ಮೆಂಟಿನ ಪಾತ್ರ ಇದೆ ಸರ್. ಟೋಟಲ್ ಇದ್ರೊಳಗೆ 12% ಮಾತ್ರ ಸ್ಟೇಟ್ ಗೌರ್ಮೆಂಟಿಂದ. ಆ 12% ಕೂಡ ಇವರು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ.